ಮುಸ್ಲಿಮರು ವೋಟ್ ಮಾಡಲ್ಲ ಈ ಸಲ ಕಾಂಗ್ರೆಸ್ಸಿಗೆ ಅನ್ನೋ ಇದಿತ್ತು. ಒಂದೊಂದು ಮತಕ್ಕೆ 5,000 ರೂಪಾಯಿ ಕೊಟ್ಟಿದ್ದಾರೆ. ಗೆಲ್ಲೋದಕ್ಕೆ ಇಷ್ಟೆಲ್ಲ ತಿಳ್ಕಾಡಬೇಕಾದ ಅಗತ್ಯ ಇರಲಿಲ್ವೇನೋ ಅಂತ, ಅಥವಾ ಇಷ್ಟು ಮಟ್ಟಿನ ಪೈಪೋಟಿ ಕೊಡ್ತಾರೆ ಅಂತಂದರೆ ಅದು ಮುನ್ಸೂಚನೆ ಅಲ್ವಾ, ಮುಂದಿನ ಬದಲಾವಣೆಗೆ ಮುನ್ಸೂಚನೆ ಅಂತ ಅನ್ಸಲ್ವ. ಕಾಂಗ್ರೆಸ್ನವರಿಗೆ ನಂಬಿಕೆ ಇರಲಿಲ್ಲ ಸಮರ್ಥ ಗೆಲ್ತಾನೆ ಇರ್ತಾರೆ. ಇನ್ನೊಂದು ಬಿ ಜೆ ಪಿಗೆ ಸಂತೋಷ ಕೂಡ ಆಗಿರ್ಬೋದು, ಯತ್ನಾಳ್ ಅವರು ಬಂದು ಬಿ ಜೆ ಪಿ ಏನಾದರೂ ಬಾಗಲಕೋಟೆಯಲ್ಲಿ ಗೆದ್ದಿದ್ದರೆ ಯತ್ನಾಳ್ರನ್ನ ಏನು ಮಾಡಬೇಕಾಗಿತ್ತು? ಗೆದ್ರೆ ಯತ್ನಾಳ್ಗೆ ಹೋಗ್ತದೆ ಲಾಭ. ಹೌದು, ಸೋತ್ರೆ ಏನಿಲ್ಲ, ಚರಂತಿ ಮಾಡಿ ಸೋತ್ರು. ಕರ್ನಾಟಕದ ಬಿ ಜೆ ಪಿಯಲ್ಲಿ ಒಬ್ಬ ಸಮರ್ಥ ನಾಯಕ ಇಲ್ಲ. ಕಾಂಗ್ರೆಸ್ 2 ಗೆದ್ದಿದೆ, ಮುಂದೇನು? ಎಲ್ಲರಿಗೂ ನಮಸ್ಕಾರ. ಪ್ರಜಾವಾಣಿಯ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ದೇಶಾದ್ಯಂತ ಚುನಾವಣೆಯ ಒಂದು ವಿಷಯ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ ಮತ್ತು ಪುದುಚೇರಿ ರಾಜ್ಯಗಳ ಜೊತೆಗೆ ಕರ್ನಾಟಕದಲ್ಲಿ 2 ವಿಧಾನಸಭೆಗಳಿಗೆ ಉಪಚುನಾವಣೆ ನಡೀತು. ಒಂದು ಶಾಮನೂರು ಶಿವಶಂಕರಪ್ಪನವರ ನಿಧನದ ಕಾರಣಕ್ಕೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತು HY ಮೇಟಿಯವರ ನಿಧನದ ಕಾರಣಕ್ಕೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತು. ಆ 2 ಉಪಚುನಾವಣೆಯಲ್ಲೂ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸಿತು. ಒಟ್ಟಾರೆ ಈ ಚುನಾವಣೆ ಭಾಳ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣ ಆಗಿತ್ತು. ಕಾಂಗ್ರೆಸ್ ಮತ್ತು BJPಯ ಮಧ್ಯೆ ನೇರ ಪೈಪೋಟಿ ಈ 2 ಚುನಾವಣೆಯಲ್ಲಿತ್ತು. ಇವತ್ತು ಒಟ್ಟಾರೆ ಫಲಿತಾಂಶ ಬಂದಿದ್ದು ಕಾಂಗ್ರೆಸ್ನ ಸಮರ್ಥ ಶಾಮನೂರವರ ಮೊಮ್ಮಗ ದಾವಣಗೆರೆಯಲ್ಲಿ ಗೆದ್ದಿದ್ದರೆ, HY ಮೇಟಿಯವರ ಮಗ ಉಮೇಶ್ ಮೇಟಿ ಅವರು ಬಾಗಲಕೋಟೆಯಲ್ಲಿ ಗೆದ್ದಿದ್ದಾರೆ. ಈ ಚುನಾವಣೆ ಹೇಗೆ ನಡೀತು, ಇದರ ಒಟ್ಟಾರೆ ಫಲಿತಾಂಶ ಏನು, ಇದರ ಪರಿಣಾಮಗಳೇನು ಎನ್ನುವ ಒಂದು ವಿಷಯವನ್ನು ಇಟ್ಕೊಂಡು ನಾವು ಇವತ್ತು ಚರ್ಚೆ ಮಾಡ್ತಿದ್ದೇವೆ. ನಾನು ವೈಗಾ ಜಗದೀಶ್, ಬೆಂಗಳೂರು ವರದಿಗಾರ ವಿಭಾಗದ ಮುಖ್ಯಸ್ಥ. ನನ್ನ ಜೊತೆ ಇವತ್ತು ಚರ್ಚೆ ಮಾಡಲಿಕ್ಕೆ ರವೀಂದ್ರ ಭಟ್ರವರಿದ್ದಾರೆ, ಪ್ರಜಾವಾಣಿಯ ಕಾರ್ಯನಿರ್ವಾಹಕ ಸಂಪಾದಕರು. ಅವರಿಗೂ ಕೂಡ ಸ್ವಾಗತ. ನಮಸ್ಕಾರ ಸರ್. ಭಾಳ ಚುನಾವಣೆ ಭಾಳ ಗದ್ದಲ ಏರಿತ್ತು ಕರ್ನಾಟಕದಲ್ಲಿ. ಅದರಲ್ಲೂ ದಾವಣಗೆರೆ ಚುನಾವಣೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮುಸ್ಲಿಮರು ವೋಟ್ ಹಾಕಿಲ್ಲ, ಮುಸ್ಲಿಮರಿಗೆ ಅನ್ಯಾಯ ಆಗಿದೆ ಅನ್ನೋ ವಿಷಯ ಇಟ್ಕೊಂಡು ಹಿಂಗೇನು ಕಾಂಗ್ರೆಸ್ ಸೋತು ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ನಾವು ಸುದ್ದಿ ಮಾಧ್ಯಮಗಳಲ್ಲಿ ಮತ್ತು ಒಟ್ಟಾರೆ ರಾಜಕೀಯ ವಲಯದಲ್ಲಿ ನೋಡಿದ್ದೀವಿ. ಈ ಫಲಿತಾಂಶ ಬಂದಿದೆ. ದಾವಣಗೆರೆ ಫಲಿತಾಂಶ ಬಗ್ಗೆ ತಾವೇನು? ದಾವಣಗೆರೆ ಫಲಿತಾಂಶ ಬರೋಕ್ಕಿಂತ ಮುಂಚೆನೇ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ವಿದ್ಯಮಾನಗಳು ನಡೆದವು. ಕಾಂಗ್ರೆಸ್ಸಿನ ಮುಸ್ಲಿಂ ನಾಯಕರನ್ನು ಕೆಲವ್ರನ್ನ ಸಸ್ಪೆಂಡ್ ಮಾಡಲಾಯಿತು, ಕೆಲವರನ್ನು ಉಚ್ಚಾಟನೆ ಮಾಡಲಾಯಿತು, ಕೆಲವರ ರಾಜೀನಾಮೆ ತಗೊಳ್ಳಾಯಿತು. ಹೀಗಿದ್ದೆಲ್ಲ ಇತ್ತು. ಭಾಳ ಮುಖ್ಯವಾಗಿ ಮುಸ್ಲಿಮರು ವೋಟ್ ಮಾಡಲ್ಲ ಈ ಸಲ ಕಾಂಗ್ರೆಸ್ಸಿಗೆ ಅನ್ನುವ ಇದಿತ್ತು. ಆದರೆ ಆನಮ್ನಿಯಾದ ನಿರೀಕ್ಷಿತ ಫಲಿತಾಂಶ, ಸಾಧಾರಣವಾಗಿ ಉಪಚುನಾವಣೆಯಲ್ಲಿ ಆಡಳಿತ ಪಕ್ಷ ಯಾವುದಿರುತ್ತೋ ಅದೇ ಗೆಲ್ಲುತ್ತೆ. ಈ ಬಾರಿಯೂ ಅದನ್ನೇ ಗೆಲ್ಲಿಸಿದ್ದಾರೆ, ಅದರೊಳಗೇನೂ ವ್ಯತ್ಯಾಸ ಆಗಿಲ್ಲ. ಆದರೆ ನೀವು ವೋಟ್ ಶೇರಿಂಗನ್ನು ಆಲೋಚನೆ ಮಾಡಬೇಕು. ಹಿಂದಿನ ಬಾರಿ ಶಾಮನೂರು ಶಿವಶಂಕರಪ್ಪನವರು ಎಷ್ಟು ವೋಟ್ ತೊಗೊಂಡಿದ್ರು, ಈಗ ಅವರು ಮೊಮ್ಮಗ ಎಷ್ಟು ವೋಟ್ ತೊಗೊಂಡಿದ್ದಾರೆ ಅನ್ನೋದು ಒಂದು, ಮತ್ತು ಗೆಲುವಿನ ಅಂತರ ಎಷ್ಟು ಆಗಿದೆ ಅನ್ನೋದು ಒಂದು, ಜೊತೆಗೆ SDPIದವರು ಎಷ್ಟು ವೋಟನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ ಅನ್ನೋದೊಂದು. ಇವೆಲ್ಲದರ ಮೇಲೆ ಚರ್ಚೆ ಮಾಡಿದರೆ ಬಹುಶಃ ನಮಗೆ ಅರ್ಥ ಆಗುತ್ತೆ ದಾವಣಗೆರೆ ಚುನಾವಣೆ ನಿರೀಕ್ಷಿತ ಅಲ್ಲ ಅಂತಲ್ಲ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದೊಂದು ಪಾರ್ಟು, ಆದರೆ ಅದರ ಒಳನೋಟಗಳು ಬೇರೆ ಬೇರೆಯೇ ಇದ್ದಾವೆ ಅನ್ನೋದನ್ನು ಒಂದು ಮುನ್ಸೂಚನೆಯನ್ನು ಕೂಡ ಕೊಡ್ತಾ ಇದೆ ಅಂತ ನನಗನ್ಸುತ್ತೆ. ಅದೇ, ಒಟ್ಟು ನೀವು ಪ್ರಸ್ತಾಪ ಮಾಡ್ದಂಗೆ ಶಾಮನೂರು ಶಿವಶಂಕರಪ್ಪನವರು ನಿರಂತರವಾಗಿ 2004ರಲ್ಲಿ ಏನು ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರ ನಿರಂತರವಾಗಿ ಎದ್ಗೋದಿದ್ರು. ಅವರು ಕಳೆದ 23ರ ಏನು ವಿಧಾನಸಭಾ ಚುನಾವಣೆ ಸುಮಾರು 27,000ಕ್ಕೂ ಹೆಚ್ಚು ಮತಗಳಿಂದ BJP ಅಜಯ್ ಕುಮಾರ್ ಅವರನ್ನು ಸೋಲಿಸಿ ಗೆದ್ದಿದ್ರು. ಈ ಶಾಮನೂರವರ ಅಂತ ನೀವು ಹೇಳ್ದಂಗೆ 4,967 ಇದೆ. ಹತ್ತತ್ರ ಅವರ ಅಜ್ಜ ತಗೊಂಡದಕ್ಕನ್ನು 23,000 ಮತಗಳು ಕಡಿಮೆ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ, ಇವತ್ತು ಶಾಮನೂರವರ ತಂದೆ SS ಮಲ್ಲಿಕಾರ್ಜುನ್ ಅವರು ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು. ಅವರ ಅಮ್ಮ ಏನು ಪ್ರಭಾ ಮಲ್ಲಿಕಾರ್ಜುನ್ ಇದ್ದಾರೆ, ಅವರು ದಾವಣಗೆರೆ ಸಂಸದರು. ಒಂದು ಕುಟುಂಬ ರಾಜಕಾರಣದ ಬಲಿಷ್ಠ ಕೇಂದ್ರದಲ್ಲಿ ಒಬ್ಬ ಇನ್ನು ಚಿಕ್ಕ ವಯಸ್ಸಿನ ಅಭ್ಯರ್ಥಿ ಗೆಲುವು ಸಾಧಿಸೋದಕ್ಕೆ, ಅಂದರೆ ನೀವು ತಮಿಳುನಾಡಿನ ಚುನಾವಣೆ ನೋಡಿದ್ರೆ ಅಲ್ಲಿ ಜೆನ್ಜಿ ಪೂರ್ತಿ ಏನು ವಿಜಯ್ ದಳಪತಿಯ ಬೆನ್ನಿಗೆ ನಿಂತಂಗೆ ಕಾಣುತ್ತೆ. ಆದರೆ ಕರ್ನಾಟಕದಲ್ಲಿ ಇಲ್ಲ, ನೀವು ಸಮರ್ಥನ್ ಒಬ್ಬನ್ನು ಇಟ್ಕೊಂಡು ಜಂಜಿ ಅಂತ ಹೇಳಕ್ಕಾಗಲ್ಲ. ಇದು ಉಪಚುನಾವಣೆ ಎಲ್ಲವೂ ಇರೋದು ಕುಟುಂಬ ರಾಜಕಾರಣವೇ. ಯಾವುದೇ ಉಪಚುನಾವಣೆ ತಗೊಂಡ್ರೆ
ಯಾರು ಸತ್ತೋಗಿರ್ತಾರೆ ಅವ್ರ ಕುಟುಂಬದವರಿಗೆ ಕೊಡ್ತಾರೆ. ಅದು ಬಾಗಲಕೋಟೆ ಇರ್ಬೋದು, ಇನ್ನೊಂದು ಕ್ಷೇತ್ರ ಇರ್ಬೋದು. ಶಿಗ್ಗಾವಿನಲ್ಲಿ ನೋಡಿದ್ದೀವಿ, ಎಲ್ಲ ಕಡೆ ನಿಧನರಾದಾಗಲ್ಲ ಅಪ್ಪ ರಾಜೀನಾಮೆ ಕೊಟ್ಟರು. ಆವಾಗ ಅದನ್ನ ಉಪಚುನಾವಣೆ ನಡೆಯುವಾಗೆಲ್ಲವೂ ಆ ಅನುಕಂಪದ ಅಲೆಯನ್ನು ಬಳಸ್ಕೊಳ್ಳುವಂಥ ಒಂದು ತಂತ್ರಗಾರಿಕೆಯನ್ನು ಲಾಗಾಯತಿನಿಂದ ಮಾಡ್ತಾ ಇದ್ದಾರೆ. ಈಗೇನು ಹೊಸತೇನಲ್ಲ. ನಾನು ಹೇಳೋದು ಇಲ್ಲಿ ಅಷ್ಟೆಲ್ಲ ಇದ್ದು, ನೀವೇ ಹೇಳಿದಂಗೆ ಮಲ್ಲಿಕಾರ್ಜುನ್ ಮಿನಿಸ್ಟರ್ ಆಗಿದ್ದರು, ಅವರ ಸಮರ್ಥನ ಅಮ್ಮ MP ಆಗಿದ್ದು, ಆಮೇಲೆ ಕಾಂಗ್ರೆಸ್ ಸಾಂಪ್ರದಾಯಿಕ ವೋಟರ್ಸ್ ಇದ್ದು, ಮುಸ್ಲಿಮ್ರು ಸಮುದಾಯದ ಓಟ್ ಇದೆ, ಸಾಲಿಡ್ ಆಗಿದೆ. ಆಮೇಲೆ ಮುಸ್ಲಿಮ್ರು ಯಾವಾಗಲೂ ಕಾಂಗ್ರೆಸ್ಸನ್ನಲ್ಲದೆ ಬೇರೆ ಎಲ್ಲಿಗೂ ಓಟ್ ಹಾಕ್ತೇ ಇಲ್ಲದೆ ಇರುವಂಥ ಪರಿಸ್ಥಿತಿ ಇದ್ದಾಗಿಯೂ ಕೂಡ ಗೆಲ್ಲೋದಕ್ಕೆ ಇಷ್ಟೆಲ್ಲ ತಿಳ್ಕಾಡಬೇಕಾದ ಅಗತ್ಯ ಇರಲಿಲ್ವೇನೋ ಅಂತ, ಅಥವಾ ಇಷ್ಟು ಮಟ್ಟಿನ ಪೈಪೋಟಿ ಕೊಡ್ತಾರೆ ಅಂತಂದರೆ ಅದು ಮುನ್ಸೂಚನೆ ಅಲ್ವಾ, ಮುಂದಿನ ಬದಲಾವಣೆಗೆ ಮುನ್ಸೂಚನೆ ಅಂತ ಅನ್ಸಲ್ವಾ ನನಗಂತೂ ಹಾಗನ್ಸುತ್ತೆ. ಅದೇ ಈಗ ಕರ್ನಾಟಕದ ಚುನಾವಣೆಯ ಒಟ್ಟಾರೆ ನೋಡಿದ್ರೆ ನಾವು 2018 ಚುನಾವಣೆ ನಂತರ ಕರ್ನಾಟಕದಲ್ಲಿ SDPI ಅವರು ಸ್ವಲ್ಪ ತಮ್ಮ ಬೇರುಗಳನ್ನು ಬಿಡ್ತಾ ಮಾಡಿದ್ರು. ಕೆಲವು ಕ್ಷೇತ್ರಗಳಲ್ಲಿ ಒಂದು 2, 3, 5 ಸಾವಿರ ಓಟ್ಗಳನ್ನು ತಗೊಂಡಿದ್ರು. ಈ 23ರ ಚುನಾವಣೆಯಲ್ಲಿ ದಾವಣಗೆರೆಯಲ್ಲಿ ಸುಮಾರು 1800 ಚಿಲ್ಲರೆ ಓಟನ್ನು SDPI ಅಭ್ಯರ್ಥಿ ತಗೊಂಡಿದ್ರು. ಈ ಸಾರಿಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಲೇಬೇಕು ಅಂತ ಆರಂಭದಿಂದ ಒಂದು ಬೇಡಿಕೆಯನ್ನು ಕಾಂಗ್ರೆಸ್ನ ಮುಸ್ಲಿಂ ನಾಯಕರು, ಜಮೀರ್ ಅಹಮದ್ ಇರ್ಬೋದು ಅಥವಾ ಬೇರೆ ಎಲ್ಲ ಮಾಡಿದರು. ಜಬ್ಬಾರ್ ಅವರು ಡಿಮ್ಯಾಂಡ್ ಮಾಡಿದರು, ಮುಸ್ಲಿಮರಿಗೆ ಕೊಡಲಿಲ್ಲ. ಕೊನೆಗೆ ಮಲ್ಲಿಕಾರ್ಜುನ್ ಅವರು ಇಲ್ಲ, ನಮ್ಮ ಕುಟುಂಬದ ಪರಿಧಿಯಲ್ಲಿ ಇದ್ದಂತಹ ಇದು, ಹಾಗಾಗಿ ನಮಗೆ ಕೊಡಬೇಕು ಅಂತ ಪಟ್ಟು ಹಿಡಿದ್ರು. ಕಾಂಗ್ರೆಸ್ ಹೈಕಮಾಂಡ್ ಒತ್ತು. ಈ ಒಂದು ಫಲಿತಾಂಶ ನೋಡಿದ್ರೆ 18,471 ಓಟನ್ನು ತಗೊಂಡಿದ್ದಾರೆ ಅಫ್ಸರ್ ಕೊಡ್ಲಿಪೇಟೆ ಅವರು SDPI ಅಭ್ಯರ್ಥಿ. ಅಂದರೆ ಎಲ್ಲೋ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಲಿಲ್ಲ ಅಂದರೆ ಅವರ ಸಂಖ್ಯಾಬಾಹುಳ್ಯ ಉಳ್ಳ ಕ್ಷೇತ್ರಗಳಲ್ಲಿ ನಮಗೊಂದು ಬೇರೆ ಪರ್ಯಾಯ ಇದೆ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಿಜ ಅಲ್ವಾ? ಈಗ 1800 18,000 ಎಲ್ಲಿ, ಅದು ನಿಜವಾಗಿಯೂ ಅದು ಇನ್ನೊಂದೇನು ಅಂತಂದರೆ ಬೇರೆ ಮುಸ್ಲಿಂ, ಈಗ ನಜೀರು, ಜಬ್ಬಾರು, ಆಮೇಲೆ ಅವರು ಪೈಲ್ವಾನು ಎಲ್ಲರೂ ಸ್ವಲ್ಪ ಮುನಿಸ್ಕೊಂಡಿದ್ರು. ಈ ನಮಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ತಾ ಇದ್ರು. ಜಮೀರು ಬೇರೆ ಕಾರಣ ಹೇಳ್ತಾರೆ ಅವರು, ನಾನು ಕೇರಳಕ್ಕೆ ಹೋಗಿದ್ದೆ, ಅಲ್ಲಿ ಪ್ರಚಾರ ಮಾಡ್ತಿದ್ದೆ, ಪಕ್ಷ ವಹಿಸಿದ ಜವಾಬ್ದಾರಿಯನ್ನು ನಾನು ಮಾಡಿಯೇನೆ ಮತ್ತು ಚುನಾವಣೆಗೆ ದಾವಣಗೆರೆಗೂ ಬಂದಿದ್ದೆ, ಬಾಗಲಕೋಟೆಗೂ ಬಂದಿದ್ದೆ ಅಂತ ಹೇಳ್ತಾರೆ. ನನಗನ್ಸಿರೋ ಪ್ರಕಾರ ರಿಜ್ವಾನ್ ನಂತವರು ಶಿವಾಜಿನಗರ, ಸಗೀರ್ ಅಹಮದ್, ಸಲೀಂ ಅಹಮದ್ ಇವರು ಎಲ್ಲ ಕಾಂಗ್ರೆಸ್ ಪರವಾಗಿ ಮುಸ್ಲಿಂ ಓಟ್ಗಳನ್ನು ಬದಲಾಯಿಸೋದಕ್ಕೆ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಅದು ಕೂಡ ಸ್ವಲ್ಪ ಕೆಲಸ ಮಾಡಿರ್ಬೋದು. ಇಲ್ಲದೆ ಹೋದರೆ ಕಾಂಗ್ರೆಸ್ನವರಿಗೆ ನಂಬಿಕೆ ಇರಲಿಲ್ಲ ಸಮರ್ಥ ಗೆಲ್ತಾನೆ, ಅಷ್ಟು ಪೈಪೋಟಿ ಇತ್ತಲ್ವ ಅಲ್ಲಿ. ಅಲ್ಲ, ಇಲ್ಲದೇ ಇದ್ರೆ ನೀವು ಮೋಸ್ಟ್ಲಿ ಅವರು ಅಬ್ದುಲ್ ಜಬ್ಬಾರ್ ಅವರನ್ನ ಏನು ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ಸ್ಥಾನದಿಂದ ಅಮಾನತ್ ಮಾಡ್ತಿರ್ಲಿಲ್ಲ. ನಜೀರ್ ಅಹಮದ್ ಅವರನ್ನ ಮುಖ್ಯಮಂತ್ರಿ ಅವರ ರಾಜಕೀಯ ಸಲಹೆಗಾರರ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಅವ್ರನ್ನ ಕಿತ್ತಾಕ್ತಿರ್ಲಿಲ್ಲ. ಈ ಥರದ ಕ್ರಮಗಳು ಆಗ್ತಿರ್ಲಿಲ್ಲ ಅನ್ಸುತ್ತೆ. ಅವ್ರು ಮೋಸ್ಟ್ಲಿ ಸೋಲ್ತಾರೆ ಅನ್ನುವ ಲೆಕ್ಕಾಚಾರವೇ ಇತ್ತು ಅಂತ ಅನ್ಸುತ್ತೆ. ಬಟ್ ಮುಸ್ಲಿಂ ನಾಯಕರು ಹೇಳ್ತಾ ಇದ್ರು ಗೆಲ್ತೀವಿ ಅಂತ. ಇವತ್ತು ಬೆಳಿಗ್ಗೆ ಜಮೀರ್ ಅಹಮದ್ 2 ಕ್ಷೇತ್ರದಲ್ಲಿ ನಾವೇ ಗೆಲ್ತೀವಿ ಅನ್ನೋ ಥರದ್ದೇನೋ ಕಾಲಿಕಟ್ಟಿಂದ ಮಾತಾಡ್ತಾ ಇದ್ರು. ನಾನು ಮಾತಾಡೋದು ನೋಡಿದೆ. ಇದು ಯಾಕೆ ಬಹುಶಃ ಕರ್ನಾಟಕದ ಕಾಂಗ್ರೆಸ್ಗೆ ಮತ್ತು ಕರ್ನಾಟಕದ ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ಮುಸ್ಲಿಂ ಮತಗಳನ್ನು ನೆಚ್ಚಿಕೊಂಡಂತಹ ಕೆಲವು ಸಂದರ್ಭದಲ್ಲಿ ಹಿಂದೆ JDSನವರು ಪ್ರಮುಖವಾಗಿ ಮುಸ್ಲಿಂ ಮತಗಳ ಮೇಲೆ ಗೆಲ್ತಿದ್ರು. ಈ 2 ಚುನಾವಣೆ 18 ಮತ್ತು 23 ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಮುಸ್ಲಿಂ ಸಮುದಾಯ ಸಾಲಿಡ್ ಇತ್ತು. ಈ ಕ್ಷೇತ್ರದಲ್ಲಿ ಹಾಗೆ ನೋಡಿದರೆ ಅವರು ಟಿಕೆಟ್ ಕೊಡಲೇಬೇಕಿತ್ತು ಒನ್ ಟೈಮ್ ಆದರೂ ಕೂಡ. ಯಾಕೆಂದರೆ ಸುಮಾರು ಅವರೇ ಹೇಳಿಕೊಂಡ ಹಾಗೆ 72,000 80,000 ನಮ್ಮದು ಓಟಿದೆ, ನಮಗೆ ಇದೊಂದು ಸಾರಿ ಟಿಕೆಟ್ ಕೊಡಿ ಅಂತ. ಅದು ಕೊಡದೇ ಇರುವುದರ ಫಲಿತಾಂಶವನ್ನು ಇಲ್ಲಿ, ಯಾಕೆಂದರೆ ಶಾಮ್ನೂರು 27,000 ಓಟಲ್ಲಿ ಲೀಡಲ್ಲಿ ಗೆದ್ದಿದ್ರು. ಅದು 4,967ಕ್ಕೆ ಹತ್ತಿರ 23,000 ಓಟು 22,000 ಕಡಿಮೆ ಆಗಿದೆ. ಅವರು 18,000 ಓಟ್ ತಗೊಂಡ್ರೆ ಓಟು ಡೈವರ್ಟ್ ಆಗಿದೆ. ಅದು ಆಗತ್ತೆ. SDPI ಎನ್ನುವರಿಗೆ ಒಂದು ಎಲ್ಲೋ ಅನುಕೂಲಕಾರಿ ವಾತಾವರಣ, ಅಂದರೆ ಗೆಲ್ತಾರೋ ಬಿಡ್ತಾರೋ ಬೇರೆ, ಆದರೆ ಒಂದಷ್ಟು ಸಾಲಿಡ್ ಓಟ್. ಚುನಾವಣೆಯಲ್ಲಿ ಗೆಲ್ಲೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಸೋಲ್ಸೋದು ಕೂಡ ಇಂಪಾರ್ಟೆಂಟ್. ಈಗ ಹಿಂಗೆ ಬಿಟ್ಟರೆ ಮುಂದೆ ಯಾರನ್ನೋ ಸೋಲಿಸುವಷ್ಟು ಸಮರ್ಥರಾಗ್ತಾರಲ್ವ, ಆ ಪರಿಸ್ಥಿತಿಯನ್ನು ಕೂಡ ಕಾಂಗ್ರೆಸ್ ಗಮನಿಸಬೇಕು ಅಂತ ಅನ್ಸುತ್ತೆ. ಈ ಚುನಾವಣೆಯ ಫಲಿತಾಂಶ ರಾಜಕೀಯವಾಗಿ ಎಷ್ಟು ಇಂಪಾರ್ಟೆಂಟು ಅಂತ ಹೇಳಲಿಕ್ಕಾಗಲ್ಲ, ಆದರೆ ಕಾಂಗ್ರೆಸ್ಸಿಗೆ ಆತ್ಮಾವಲೋಕನ ಮಾಡಿಕೊಳ್ಳೋದಕ್ಕೆ ಇದು ಸಕಾಲ ಅಂತೇಳಲ್ಲ, ನಿಜವಾಗಿಯೂ ಸಕಾಲ. ಅದು ನೀವು
ಮುಸ್ಲಿಂ ಓಟ್ಗಳನ್ನು ಗಮನದಲ್ಲಿಟ್ಟುಕೊಂಡಾದರೂ ಕೂಡ ಕಾಂಗ್ರೆಸ್ಸು ಚಿಂತನೆ ಮಾಡಬೇಕು, ಹೈಕಮಾಂಡು ಚಿಂತನೆ ಮಾಡಬೇಕು, ರಾಜ್ಯ ನಾಯಕರು ಚಿಂತನೆ ಮಾಡಬೇಕು. ಯಾಕಂದರೆ ರಾಜ್ಯ ಸರ್ಕಾರದ ಮೇಲೆ ಏನು ಪರಿಣಾಮ ಬೀರಲ್ಲ. ಇದು 2 ಸ್ಥಾನದಲ್ಲಿ ಅವರು 2 ಸ್ಥಾನ ಕಳ್ಕೊಂಡಿದ್ರು, ರಾಜ್ಯ ಸರ್ಕಾರಕ್ಕೆ ಏನೂ ತೊಂದರೆ ಆಗ್ತಿರಲಿಲ್ಲ. ಆದರೆ ರಾಜಕೀಯವಾಗಿ ಸಿದ್ದರಾಮಯ್ಯನವರಿಗೆ ಏನಾದರೂ ಒಂದು ಸಂದೇಶ ಸಿಕ್ತಿತ್ತೇನೋ, 2 ಸ್ಥಾನ ಕಳ್ಕೊಂಡ್ಬಿಟ್ಟಿದ್ರೆ. ಈಗ 2 ಸ್ಥಾನ ಗೆದ್ದಿದ್ರೋದ್ರಿಂದ ಸಿದ್ದರಾಮಯ್ಯನವರು ಯಥಾಸ್ಥಿತಿಯಲ್ಲಿ ಮುಂದುವರಿತಾರೆ, ಡಿ ಕೆ ಶಿವಕುಮಾರ್ ಅವರು ಯಥಾಸ್ಥಿತಿಯಲ್ಲಿ ಮುಂದುವರಿತಾರೆ. ಅದರೊಳಗೆ ಏನು ಬದಲಾವಣೆ ಇಲ್ಲ. ಯಾಕೆಂದರೆ ಒಬ್ಬರು KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ. ಹಾಗಾಗಿ ದಾವಣಗೆರೆ ಬಾಗಲಕೋಟೆಯ ಫಲಿತಾಂಶ ಕಾಂಗ್ರೆಸ್ ರಾಜಕಾರಣದ ಮೇಲೆ ಈ ಫಲಿತಾಂಶದಿಂದ ಏನೂ ಸಮಸ್ಯೆ ಆಗಲಿಕ್ಕಿಲ್ಲ. ಅವರೇ ಏನಾದ್ರು ಸಮಸ್ಯೆ ಮಾಡಿಕೊಂಡ್ರೆ ಅವ್ರ ಹಣೆ ಬರ, ನಾವೇನು ಮಾಡೋಕ್ಕಾಗಲ್ಲ. ಆದರೆ ಒಟ್ಟು ಕಳೆದ ವಿಧಾನಸಭೆಯ ನಂತರದಲ್ಲಿ ಸುಮಾರು 3 ವರ್ಷ, ಈಗ ನಾಡಿದ್ದು ಮೇ 20ಕ್ಕೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ 3 ವರ್ಷ ಪೂರ್ಣಗೊಳ್ಳುತ್ತೆ. ಒಟ್ಟಾರೆ ಅದು ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ, ಸ್ವಜನ ಪಕ್ಷಪಾತ, ನೇಮಕಾತಿಗಳಾಗ್ತಾ ಇಲ್ಲ, ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಅನ್ನುವಂಥದ್ದು ಕಾರಣಗಳು ಬೇರೆ ಕೊಡ್ಬೋದು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಕೋರ್ಟ್ನಲ್ಲಿದೆ ಅದು, ಬಟ್ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಅಂತ ಒಂದು ಅಸಹನೆ ಒಟ್ಟು ಸಮುದಾಯದಲ್ಲಿದೆ. ಈ 3 ವರ್ಷದ ಒಂದು ಏನು ಹೇಳ್ಬೋದು ಆಡಳಿತ ವಿರೋಧಿ ಅಲೆ ಇತ್ತು. ಆದರೆ ನೀವು ಆಗಲೇ ಪ್ರಸ್ತಾವ ಮಾಡ್ದಂಗೆ ಇದು ಕುಟುಂಬ ರಾಜಕಾರಣವನ್ನು ಅಥವಾ ಅನುಕಂಪ ಮತ್ತು ಯಾರೋ ತೀರಿಕೊಂಡಾಗ ಮಗನಿಗೋ ಮೊಮ್ಮಗನಿಗೋ ಟಿಕೆಟ್ ಕೊಟ್ಟು ಗೆಲ್ಲುವ ಸನ್ನಿವೇಶ ಹೌದು. ಬಟ್ BJPಗೆ ಒಂದು ಒಳ್ಳೆಯ ವಾತಾವರಣ ಈ ಚುನಾವಣೆಯಲ್ಲಿ ಇತ್ತು. ಅದು ನಿಜಕ್ಕೂ ಯಾಕೆ ಅಂತಂದರೆ 2 ಲಿಂಗಾಯತ ಪ್ರಾಬಲ್ಯವುಳ್ಳ ಕ್ಷೇತ್ರಗಳು, ದಾವಣಗೆರೆ ಇರ್ಬೋದು, ಬಾಗಲಕೋಟೆ ಇರ್ಬೋದು. ಬಾಗಲಕೋಟೆಯಲ್ಲಿ ಮುಸ್ಲಿಮರು ಮತ್ತು ಕುರುಬರು ಸಮ ಪ್ರಮಾಣದಲ್ಲಿ ಇದ್ದಾರೆ, ಲಿಂಗಾಯತರಷ್ಟೇ. ಬಟ್ BJP ಸ್ವಲ್ಪ ಹಿನ್ನಡೆ. ಅಂದರೆ BJPಯವರು ಇದೊಂದು ಚುನಾವಣೆ ನಮಗೆ ದೊಡ್ಡ ಜಂಪ್ ಆಗುತ್ತೆ ಅನ್ನೋ ಥರದಲ್ಲಿದ್ದರು. ಸರ್ಕಾರಕ್ಕೆ 3 ವರ್ಷ ಆಗಿದೆ, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಣ ಜಗಳಾಡ್ತಾ ಇದೆ, ಒಟ್ಟಾರೆ ಸರ್ಕಾರದ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲ, ನಾವು 2 ಕ್ಷೇತ್ರ ಗೆಲ್ಲುವ ಮೂಲಕ ಮುಂದಿನ ಚುನಾವಣೆಗೆ ನಾಗಾಲೋಟದಲ್ಲಿ ಹೋಗ್ತೇವೆ ಎನ್ನುವಂಥ ಒಂದು ವಿಶ್ವಾಸ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರಿಗೆ, ಸಂಸದರಾದಂತಹ ಬೊಮ್ಮಾಯಿ ಅವರಿಗೆ, ಅಥವಾ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ, ಸಂಸದ ಇವರಿಗೆಲ್ಲ ಇತ್ತು ಏನೋ ಆಗುತ್ತೆ ಅಂತ. ಬಟ್ 2 ಚುನಾವಣೆಯಲ್ಲಿ ಎಲ್ಲೋ ಇಲ್ಲಿ ಪೈಪೋಟಿಯನ್ನು ಸಾಕಷ್ಟು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಅದರ ಪಾಲು SDPI ಇರಬಹುದು. ಆದರೆ ಬಾಗಲಕೋಟೆಯಲ್ಲಿ ಇದ್ದದ್ದು BJP ಮತ್ತು ಕಾಂಗ್ರೆಸ್ ನಡುವೆ ನೇರ ಪೈಪೋಟಿ, ಮತ್ತು ಅವರು ಸ್ವಲ್ಪ ಹಳೆ ಹುಲಿಯಲ್ಲಿ. ವೀರಣ್ಣ ಚರಂತಿಮಠಿ ಏನೋ ಇವತ್ತು 3 ಬಾರಿ MLA ಆದಂಥವರು, ಸಮುದಾಯ ಅವ್ರ ಗಟ್ಟಿಗಿದೆ. ಅವ್ರ ಎದುರುಗಡೆ ನಿಂತವರು ಕುರುಬ ಸಮುದಾಯಕ್ಕೆ ಸೇರಿದಂತಹ ಉಮೇಶ್ ಮೇಟಿ. ಲಿಂಗಾಯತರ ಪ್ರಾಬಲ್ಯವುಳ್ಳ ಕ್ಷೇತ್ರದಲ್ಲಿ ಬಾಗಲಕೋಟೆಯಲ್ಲಿ ಯತ್ನಾಳು ಪಕ್ಕದ ಕಾನ್ಸ್ಟಿಟ್ಯೂನ್ಸಿಯವರು ದೊಡ್ಡ ದೊಡ್ಡ ಲೀಡ್ರುಗಳು, ಲಿಂಗಾಯತ್ ಲೀಡ್ರುಗಳು ಇದ್ದಾರೆ, ಕಾಂಗ್ರೆಸ್ ಲೀಡ್ರು ಇದ್ದಾರೆ, MB ಪಾಟೀಲ್ ಇದ್ದಾರೆ, ಶಿವಾನಂದ ಪಾಟೀಲ್ ಇದ್ದಾರೆ, ಎಲ್ಲ ಇದ್ದಾರೆ. ಒಟ್ಟು ಹಿನ್ನಡೆ ಅಂತ ಅನಿಸಲ್ವ ಅಂತ ಒಂದು ಅಲ್ಲ, ನೀವೇ ಹೇಳಿದಂಗೆ ಹಿನ್ನಡೆ ಅಂತ ನೀವು ಲೆಕ್ಕಾಚಾರ ಮಾಡೋದಕ್ಕೆ MB ಪಾಟೀಲ್ ಇದ್ದರು, ಶಿವಾನಂದ ಪಾಟೀಲ್ ಇದ್ದರು, ಮತ್ತು HY ಮೇಟಿ ನಿಧನದಿಂದ ತೆರವಾದ ಸ್ಥಾನ ಆಗಿತ್ತು. ಇವೆಲ್ಲವೂ ಕಾರಣ ಆಗುತ್ತೆ. ಮತ್ತು ಸರ್ಕಾರ ಇದು ಕಾಂಗ್ರೆಸ್ ಆಡಳಿತದಲ್ಲಿ ಇರೋದ್ರಿಂದಾಗಿ ಸಹಜವಾಗಿ ಅವ್ರ ಕಡೆ ಮತದಾರರ ಒಲವಿರುತ್ತೆ. ಯಾಕೆಂದರೆ ಉಪಚುನಾವಣೆಯಲ್ಲಿ ಆಡಳಿತ ಪಕ್ಷದಿಂದ ಬಂದರೆ ಒಂದಿಷ್ಟು ಅನುದಾನಗಳು ಬರ್ಬೋದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಅನ್ನೋದು ಒಂದು. ಎರಡನೇದು, ನೀವು ಏನು ಹೇಳಿದ್ರೆ ಆಡಳಿತ ವಿರೋಧಿ 3 ವರ್ಷ ಆಗಿದೆ, ಆಡಳಿತ ವಿರೋಧಿ, ಏನೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಎಲ್ಲವೂ ಗ್ಯಾರಂಟಿ ಮೇಲೆ ಹಣ ಇದು ಮಾಡ್ತಾರೆ, ಒಳ ಮೀಸಲಾತಿಯ ಇದಿತ್ತು, ಷಡ್ಯಂತ್ರಗಳಿತ್ತು, ಏನೇನೋ ಇದ್ದು. ಇವೆಲ್ಲವನ್ನು ಜಯವಾಗಿ ಪರಿವರ್ತನೆ ಮಾಡುವಂತಹ ಲೀಡರ್ BJPಯಲ್ಲಿ ಕೊರತೆ ಅಂತ ಅನಿಸಿರ್ಬೋದು. ಈ ಎಲ್ಲ ವೈಫಲ್ಯಗಳಿದೆಯಲ್ಲ, ವೈಫಲ್ಯಗಳು ಮತಗಳಾಗಿ ಪರಿವರ್ತನೆ ಮಾಡುವಂಥ ಒಬ್ಬ ನಾಯಕ ಬೇಕಲ್ಲ ನಿಮಗೆ. ಎರಡನೇದು, ಈ ಉಪಚುನಾವಣೆಯ ಫಲಿತಾಂಶವನ್ನು ಇಟ್ಟುಕೊಂಡು ನೀವು ಬೇರೆದನ್ನು ಅಳೆಯೋದಕ್ಕಾಗಲ್ಲ ರಾಜಕಾರಣವನ್ನು. ಯಾಕಾಗಲ್ಲ ಅಂತಂದರೆ, ನಿಮಗೆ ಉಳಿದ 5 ರಾಜ್ಯಗಳಲ್ಲಿಯೂ ಚುನಾವಣೆ ಆಗಿದೆ. 5 ರಾಜ್ಯಗಳಲ್ಲಿ 3 ರಾಜ್ಯಗಳಲ್ಲಿ ಆ್ಯಂಟಿ ಇನ್ಕಂಬನ್ಸಿ ಆಡಳಿತ ವಿರೋಧಿ ಅಲೆಗಳೇ ಫಲಿತಾಂಶವನ್ನು ಕೊಟ್ಟಿದೆ. ಅದು ಪಶ್ಚಿಮ ಬಂಗಾಳ ಇರ್ಬೋದು, ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು. 3 ದೊಡ್ಡ ರಾಜ್ಯಗಳಲ್ಲಿ ಆಡಳಿತ ವಿರೋಧಿ ಅಲೆನೇ ಕಾರಣ ಆಗಿದೆ. ಮುಂದೆ ಈಗ ಇದು ಈ ಬರೀ 2 ಚುನಾವಣೆಯನ್ನು ಇಟ್ಟುಕೊಂಡು ಉಪಚುನಾವಣೆಯನ್ನು ಫಲಿತಾಂಶವನ್ನು ನಾವು ವಿಶ್ಲೇಷಣೆ ಮಾಡೋದಕ್ಕಿಂತ ಒಟ್ಟಾರೆ 5 ರಾಜ್ಯಗಳಲ್ಲಿ ಹೇಗೆ ಚುನಾವಣೆ ಆಯಿತು, ಅದರ ಫಲಿತಾಂಶ ಹೇಗೆ ಬಂತು, ಅದರ ಇಫೆಕ್ಟ್ ಕರ್ನಾಟಕದ ಮೇಲೆ ಹೇಗಾಗುತ್ತೆ. ಕಾಂಗ್ರೆಸ್ಸು ಕೂಡ ಅದರಿಂದ ಪಾಠ ಕಲಿಬೇಕಲ್ವ. ನಾವು ಇನ್ನು 2 ವರ್ಷ ಇದೆ ನಿಮಗೆ. BJP ಕೂಡ ಪಾಠ ಕಲಿಬೇಕು, ಸ್ಥಳೀಯ BJP. ಪಶ್ಚಿಮ ಬಂಗಾಳದಲ್ಲಿ BJP ಯಾವ ರೀತಿಯಾಗಿ ಗೆಲ್ಲಬೇಕು ಅನ್ನುವ ಪ್ರಯತ್ನವನ್ನು ಮಾಡ್ತೋ
ಅಂಥ ಪ್ರಯತ್ನಗಳು ಇಲ್ಲಿ ಈ ಉಪಚುನಾವಣೆಯ ಮಟ್ಟಕ್ಕೆ ನಡೆಯಲಿಲ್ಲ. ಇನ್ನೊಂದು ಬಿ ಜೆ ಪಿಗೆ ಸಂತೋಷ ಕೂಡ ಆಗಿರ್ಬೋದು, ಯತ್ನಾಳ್ ಅವರು ಬಂದು ಬಿ ಜೆ ಪಿ ಏನಾದರೂ ಬಾಗಲಕೋಟೆಯಲ್ಲಿ ಗೆದ್ದಿದ್ದರೆ ಯತ್ನಾಳ್ರನ್ನ ಏನು ಮಾಡಬೇಕಾಗಿತ್ತು, ವಾಪಸ್ ಕರ್ಕೊಬರ್ಬೇಕಾಗಿತ್ತ ಬೇಡ ಅಂತ. ಈಗ ಆ ಪ್ರಶ್ನೆ ಬರಲ್ವಲ್ಲ ಬಿ ಜೆ ಪಿ ನಾಯಕರಿಗೆ. ಬಿ ಜೆ ಪಿ ಸೋಲ್ ನಿಂತಿತ್ತ ಅಂತ ಇರ್ಬೋದೇನೋ ಗೊತ್ತಿಲ್ಲ. ವಿಜೇಂದ್ರ ಅವರಿಗೆಲ್ಲ ಬಾಗಲಕೋಟೆ ಸೋತ್ರು ಪರವಾಗಿಲ್ಲ, ಯಾಕಂದ್ರೆ ಗೆದ್ರೆ ಯತ್ನಾಳ್ಗೆ ಹೋಗ್ತದೆ ಲಾಭ. ಹೌದು, ಸೋತ್ರೆ ಏನಿಲ್ಲ, ಚರಂತಿ ಮಾಡಿ ಸೋತ್ರು. ನಮ್ಮ ಆಮೇಲೆ ಹೇಳ್ಬೋದು, ನಿನ್ನೆ ಇವತ್ತು ಬೆಳಿಗ್ಗೆ ಟಿವಿಗಳಲ್ಲಿ ಮಾತಾಡ್ತಾ ಇದ್ರು ಬಿ ಜೆ ಪಿ ನಾಯಕರೆಲ್ಲ, ಒಂದೊಂದು ಮತಕ್ಕೆ 5,000 ರೂಪಾಯಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು 7 ದಿನ ಅಲ್ಲಿ ಹೋಗಿ ಮೊಕ್ಕಾಂ ಮಾಡಿದ್ರು, ಒಂದೊಂದು ಗ್ರಾಮ ಪಂಚಾಯತಿಗೆ ಒಬ್ಬೊಬ್ಬರು ಸಚಿವನು ಉಸ್ತುವಾರಿ ಮಾಡಿದ್ರು, ಗೆಲ್ಲದೆ ಇನ್ನೇನಾಗ್ತಾರೆ ಅಂತ ಕಾಂಗ್ರೆಸ್ನವ್ರು ಪರ್ಯಾಯವಾಗಿ ಕೇಳ್ತಾ ಇದ್ರು. ವೆಸ್ಟ್ ಬೆಂಗಾಲಲ್ಲಿ ಮೋದಿ ಮತ್ತು ಅಮಿತ್ ಶಾ ಅದನ್ನೇ ಮಾಡಿದ್ರಲ್ವ. ಹೌದು, ತಿಂಗಳಾನುಗಟ್ಲೆ ಅಮಿತ್ ಶಾ ಅಲ್ಲೇ ಇದ್ರು, ಮೋದಿ ಅವರು ಅಲ್ಲೇ ಇದ್ರು. ನೀವು ಟೀಕೆಗೆ ವಸ್ತುನೇ ಅಲ್ಲ. ಯಾಕಂದ್ರೆ ನಮ್ಮ ಪಕ್ಷ ಗೆಲ್ಬೇಕು ಅಂತ ಚುನಾವಣೆಗೆ ಸ್ಟ್ರಾಟಜಿ ಮಾಡ್ತೀವಿ, ಇಂಥದ್ದು ಹಿಂಗೆ ಇರಬೇಕು ಅಂತ ಅಂದ್ಕೊಳ್ತೀವಿ. ಒಬ್ಬ ನಾಯಕ ಆಗಿದ್ದವನು ಅಲ್ಲಿ ಹೋಗಿ ಕೊಡ್ತೀವಿ, ಈ ಸಲ ಗೆಲ್ಲೇಬೇಕು ಅಂತೇಳಿ ಗೆಲ್ಲಿಸ್ತಾನೆ, ಅವೆಲ್ಲ ಇದ್ದೇ ಇರೋದು. ಅದರೊಳಗೇನು ಆಮೇಲೆ ಆಗಲೇ ಪ್ರಸ್ತಾಪ ಮಾಡ್ದಂಗೆ ಚುನಾವಣೆ ಸಿದ್ದರಾಮಯ್ಯಗೆ ಏನು ದೊಡ್ಡ ಗೆಲುವು ಅಲ್ಲದೆ ಇರ್ಬೋದು, ಆದರೆ ಅಲ್ಲಿ ಸೋತಿದ್ರೆ ಅವರ ಸಮುದಾಯದ ಸೋತಿದ್ದರೆ ಅವಾಗ ಸಿದ್ದರಾಮಯ್ಯನ ಮೇಲೆ ಆರೋಪಗಳು ಬರ್ತಿದ್ವು, ಸಿದ್ದರಾಮಯ್ಯ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಿದ್ರು. ಸೋತಿದ್ದರೆ ಸರ್ಕಾರದ ವೈಫಲ್ಯ, ಯಾರು ಡಿ ಕೆ ಶಿವಕುಮಾರ್ ಹೆಗ್ಗಳಿಕೆ ಅಂತ ಹೇಳಲ್ಲ, KPSC ಅಧ್ಯಕ್ಷರಾಗಿ 2 ಸ್ಥಾನ ಗೆಲ್ಕೊ ಬಂದ್ರು ಅಂತ ಏನು ಹೇಳಲ್ಲ. ಸೋತಿದ್ರೆ ಹೇಳ್ತಿದ್ರು, ಸೋತಿದ್ರೆ 2 ಕಡೆ ಸೋತಿದ್ರೆ ಅವಾಗ ಬೇರೆದೇ ರಾಜಕಾರಣ ಇತ್ತು. ಈಗ ಏನಾಗಿದೆ, ನಿರೀಕ್ಷೆಯಂತೆ ನಮಗೆ ಇಡೀ ಚುನಾವಣೆ, ಬರೀ ಉಪಚುನಾವಣೆ ಅಂತಲ್ಲ, ಇಡೀ 5 ರಾಜ್ಯಗಳಲ್ಲಿ ನಡೆದ ಚುನಾವಣೆ ಮತ್ತು ಉಪಚುನಾವಣೆಯ ಫಲಿತಾಂಶ ನೋಡಿದರೆ ನಿರೀಕ್ಷೆಯಂತೆ, ನಮಗೆ ನಿರೀಕ್ಷೆ ಇಲ್ಲದೇ ಇದ್ದಿದ್ದು ತಮಿಳುನಾಡಿನ ಫಲಿತಾಂಶ ಬಿಟ್ಟರೆ ಬೇರೆ ಎಲ್ಲ ಕಡೆ ಎಲ್ಲ ನಿರೀಕ್ಷೆಯಂತೆ ನಡೆದಿದೆ ಮತ್ತು ಜನ ನಿರೀಕ್ಷಿತ ಮಟ್ಟದಲ್ಲಿ ಓಟ್ ಹಾಕಿದ್ದಾರೆ. ತಮಿಳುನಾಡಿನಲ್ಲಿಯೂ ಕೂಡ ಹಾಗೆ ಮಾಡಿದ್ದಾರೆ. ನಾವು ನಿರೀಕ್ಷೆ ಮಾಡಿರಲಿಲ್ಲ DMK ಬರ್ಬೋದು ಅಂತ ಅಂದ್ಕೊಂಡಿದ್ವಿ, ಅಥವಾ TVK ಇಷ್ಟೆಲ್ಲ ಇದು ಮಾಡುತ್ತೆ. ಆದರೆ ತಮಿಳುನಾಡಿನ ರಾಜಕೀಯ ಇತಿಹಾಸವನ್ನು ಗಮನಿಸಿದ್ರೆ ಇದೇ ನಮ್ಮನೆ ನಾಯಕರಲ್ವ ಬಂದಿದ್ದು. ಕರುಣಾನಿಧಿ ಇರ್ಬೋದು, MGR ಇರ್ಬೋದು, ಜಯಲಲಿತಾ ಇರ್ಬೋದು, ಎಲ್ಲರೂ ಹೀಗೆ ಬಂದವರು. ಹಾಗಾಗಿ ಅಲ್ಲಿಯ ಜನರು ನಿರೀಕ್ಷೆಯಂತೆ ಮತ ಹಾಕಿದ್ದಾರೆ. ಅವರ ನಿರೀಕ್ಷೆ, ಅವ್ರು ಹಿಂಗಿದ್ರು ಅನ್ನೋದನ್ನು ನಿರೀಕ್ಷೆ ಮಾಡೋದಲ್ಲಿ ನಾವು ವಿಫಲರಾಗಿದ್ದೇವೆ ಬಿಟ್ಟರೆ ಜನರ ನಿರೀಕ್ಷೆ ಏನು ಇದಾಗಿಲ್ಲ. ತಮಿಳುನಾಡಲ್ಲಿ ನಾವು ನಮ್ಮ ವ್ಯಾಪ್ತಿಯಿಂದ ಹೊರಗಡೆ ಆದರೂ ಕೂಡ AIADMK ಮತ್ತು DMKಯ ಸುಮಾರು 30-35 ವರ್ಷದ ರಾಜಕಾರಣದ ಕೊನೆಗಾಣಿಸಿ ಬಹುತೇಕ ಈಗ ಒಂದು ಅಂದ್ರೆ ಅವರು ಹೊಸ ನಾಯಕತ್ವ, ಹೊಸ ಪಕ್ಷ, ಅವ್ರಿಗೆ ಯಾವ ಗಾಡ್ ಫಾದರ್ ಇಲ್ಲ, ಮತ್ತೊಬ್ಬ ಇನ್ನು 1-1.5 ವರ್ಷ ಆಗಿದೆ. 24ರಲ್ಲಿ ಅವರು ಪಕ್ಷವನ್ನು ಶುರು ಮಾಡಿದ್ರು, ಅಧಿಕಾರಕ್ಕೆ ಬರುವಂತಹ ಒಂದು ಸನಿಹದಲ್ಲಿದ್ದಾರೆ. 109 ಸೀಟ್ ಇದೆ, 9 ಮುನ್ನಡೆಯಲ್ಲಿದ್ದಾರೆ, ಇನ್ನೊಂದು 9 ಸೀಟ್ ಬಂದರೆ ಬಂದ್ಬಿಡ್ತಾರೆ. ಬಹುಶಃ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹಿಂದೆ ನೀವು ನೋಡಿದಿರಿ ಮತ್ತು ನಾವು ನೋಡಿದ್ದೇವೆ, NTR ಅವರು ಆಂಧ್ರದಲ್ಲಿ ಬಂದರು, ತಮಿಳುನಾಡಲ್ಲಿ MGR ಅಂತ ನಾಯಕ ನಟರು ಬಂದರು. ಆ ಥರದ ಒಂದು ಚರಿಷ್ಮಾ ಇವನ್ನು ಆಂಧ್ರದಲ್ಲಿ ಏನು ಪವನ್ ಕಲ್ಯಾಣ್ ಅವರು ಭಾಳ ಪ್ರಯತ್ನ ಪಟ್ಟರು, ನನಗೆ ಕಡಿಮೆ ಸಂಖ್ಯೆಯಲ್ಲಿ ಬಂದು ಉಪಮುಖ್ಯಮಂತ್ರಿ ಆದರು. ಆ ಥರದ ಒಂದು ಚರಿಷ್ಮಾ ಇರುವ ನಾಯಕರು ರಾಜಕೀಯ ಒಲ್ದದ್ದು ಭಾಳ ಅಪರೂಪ. ಇತ್ತೀಚಿನ ದಿನಗಳಲ್ಲಿ ಇದು 30-35 ವರ್ಷದ ಇತಿಹಾಸದಲ್ಲಿ ಇದು ಪ್ರಥಮ ಅಂತ ಅನಿಸುತ್ತೆ. ಇನ್ನೂ ಕೂಡ ತಮಿಳುನಾಡಿನಲ್ಲಿ ಸಿನಿಮಾ ನಟರಿಗೆ ಒಂದು ದೊಡ್ಡ ಮಟ್ಟದ ಫ್ಯಾನ್ಗಳು, ಅವ್ರ ಫ್ಯಾನ್ ಕ್ಲಬ್ಗಳ ಮೂಲಕ ದೊಡ್ಡ ಮಟ್ಟದ ಕೆಲಸ ಮಾಡಿದರು ಮತ್ತು ಅನೇಕ ಗೋಷ್ಠಿಗಳು ಮಾಡಿದರು. ಈ ರೂಲಿಂಗ್ ಪಾರ್ಟಿ ಏನು DMK ಮತ್ತು AIADMK ಎರಡೂ ಸರ್ಕಾರ ನೋಡಿ ಸಾಕಾಗಿತ್ತು ಅಂತ ಅಂತೇವೆ. ಕುಟುಂಬ ರಾಜಕಾರಣ ನೋಡಿ, ಇದೆರಡು ಕುಟುಂಬ ರಾಜಕಾರಣ ಬಿಟ್ಟು TVKಯ ದಳಪತಿನ ಆರಿಸ್ತಿದ್ದಾರೆ. ಇದರೊಳಗೆ ರಾಜ್ಯಕ್ಕೂ ಒಂದು ಸಂದೇಶ ಇದೆ. ಅದಕ್ಕೆ ನಾನು ರಾಜ್ಯಕ್ಕೂ ಒಂದು ಸಂದೇಶ ಇದೆ. ಏನಂತಂದರೆ, ನಮ್ಮಲ್ಲಿ ಸಹಜವಾಗಿ ನಾವು ಈಗ ಮಾತಾಡುವಾಗ, ರಾಜಕೀಯ ವಿಶ್ಲೇಷಕರು ಎಲ್ಲ ಮಾತಾಡುವಾಗ, ಅಥವಾ ನಾನೇ ಈಗ ಹೇಳಿದ ಅಂಶ ಏನು ಅಂತಂದರೆ, BJPಯಲ್ಲಿ, ಕರ್ನಾಟಕದ BJPಯಲ್ಲಿ ಒಬ್ಬ ಸಮರ್ಥ ನಾಯಕ ಇಲ್ಲ. ಇಡೀ ಇದನ್ನು ಒಟ್ಟುಗೂಡಿಸ್ಕೊಂಡು ಹೋಗಿ ಒಬ್ಬ ಸಮರ್ಥ ನಾಯಕನ ಕಾಣ್ತಾ ಇಲ್ಲ. ಜನರಿಗೆ ಇವನು ಪರ್ಯಾಯ ಅಂತ ಅನ್ನಿಸ್ತಾ ಇಲ್ಲ. ಸಿದ್ದರಾಮಯ್ಯಂಗೆ ಇವನು ಪರ್ಯಾಯ, DK ಶಿವಕುಮಾರಿಗೆ ಇವನು ಪರ್ಯಾಯ ಅಂತ ಅನ್ನಿಸ್ತಾ ಇಲ್ಲ ಅನ್ನುವ ಮಾತುಗಳನ್ನು ಹೇಳುವುದ ಮಾತಿನಲ್ಲಿಯೇ ತಮಿಳುನಾಡಿನ ಫಲಿತಾಂಶ ಇದೆಯಲ್ಲ. AIADMKಯಲ್ಲಿ ಒಬ್ಬರು ಒಳ್ಳೆ ನಾಯಕರಿಲ್ಲ ಅಂತ ಹೇಳಿದೆ, ಆದರೆ DMK ಅಷ್ಟೇ ಸ್ಥಾನಗಳನ್ನು AIADMK ಕೂಡ ತಗೊಂಡಿದೆ. ಆಮೇಲೆ TVKಗೆ ಹೆಚ್ಚು ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಅಂದರೆ ಜನ ಇದು ಬೇಡ ಅಂತ ತೀರ್ಮಾನ ಮಾಡ್ತಾರೆ, ಯಾರು ಬೇಕು ಅಂತಲ್ಲ. ಎಲ್ಲ ಚುನಾವಣೆಯಲ್ಲಿಯೂ, ಸಾರ್ವತ್ರಿಕ ಚುನಾವಣೆಯಲ್ಲಿ, ಉಪಚುನಾವಣೆಯಲ್ಲಿ ಅಲ್ಲ, ಸಾರ್ವತ್ರಿಕ ಚುನಾವಣೆಯಲ್ಲಿ ಸಹಜವಾಗಿ
ಇವರು ಬೇಡ ಅಂತ ತೀರ್ಮಾನ ಮಾಡ್ತಾರೆ. ಇವರು ಬೇಡ ಅನ್ನೋ ಕಾರಣಕ್ಕಾಗಿ ಇವ್ರನ್ನ ಗೆಲ್ಲುತ್ತಾರೆ. ಅದು ಕರ್ನಾಟಕದ BJPಗೆ ಮತ್ತು ಕಾಂಗ್ರೆಸ್ಸಿಗೆ ಇಬ್ಬರಿಗೂ ಜನತಾ ಒಂದು ದಳಕ್ಕೆ. ಪಾಠ. JDSಗೂ ಕೂಡ. ಹೌದು, JDSಗೂ ಕೂಡ. ಮೂರು ಪಕ್ಷದಲ್ಲಿ ಈಗ ಸಿದ್ದರಾಮಯ್ಯನವರು ಕುಟುಂಬ ರಾಜಕಾರಣ ವಿರೋಧಿಸಿಕೊಂಡು ಬಂದಂಥವ್ರು ಈಗ ತಮ್ಮ ಮಗನನ್ನು ವಿಧಾನ ಪರಿಷತ್ ಸದಸ್ಯರು ಮಾಡಿದ್ದಾರೆ. ಮೊಮ್ಮಗ ಧವನ್ ರಾಕೇಶ್ ಅವರನ್ನ ಮುಂದೆ ಅವನು ವರುಣಾದ ನಾಯಕ ಅಂತ ಹೇಳಿದ್ದಾರೆ. BJPಯಲ್ಲಿ ವಿಜೇಂದ್ರ ಅವರು ಈಗಾಗಲೇ ಅಧ್ಯಕ್ಷರು, ಅವರ ಅಣ್ಣ ರಾಘವೇಂದ್ರ ಅವರು ಸಂಸದರು. ಇಲ್ಲಿ ಕುಮಾರಸ್ವಾಮಿ ಅವರು ರಾಜ್ಯ ಘಟಕದ ಅಧ್ಯಕ್ಷರು, ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಯುವ ಘಟಕದ ಅಧ್ಯಕ್ಷರು. ಅಂದರೆ ಒಟ್ಟಾರೆ ಕುಟುಂಬ ರಾಜಕಾರಣಕ್ಕೆ ಹೊರತಾದಂತಹ ರಾಜಕಾರಣ ಕರ್ನಾಟಕದಲ್ಲಿಲ್ಲ. ಬಟ್ ಇನ್ನು 2 ವರ್ಷದಲ್ಲಿ ಆ ಥರದೊಂದು ಅವಕಾಶ, ಹೊಸ ಮುಖ ಬಂದು ಈಗ ತಮಿಳ್ನಾಡಿನಲ್ಲಿ ಮಾಡದ ಹಾಗೆ ಏನಾರು ಒಂದು ಮಾಡೋಕ್ಕೆ ಅವಕಾಶ ಇದೆ ಅಂತ ಅನ್ಸುತ್ತೆ. ಹಂಗೇನು ಕರ್ನಾಟಕದಲ್ಲಿ ನನಗೇನು ಅನ್ನಿಸ್ತಾ ಆ ಥರದ ಭರವಸೆ ಕಾಣಿಸ್ತಾ ಇಲ್ಲ. ಬಟ್ ಒಂದು ಜಾಗ ಇದೆ, ಒಂದು ವ್ಯಾಕ್ಯೂಮ್ ಅಂತೂ Vacuum ಅಂತೂ ಇದೆ, ಇದೆ. ಇದೆ. ಆದರೆ ಅದನ್ನು ತುಂಬ ಬಲ್ಲ ಒಬ್ಬ ಸಮರ್ಥ ನಾಯಕ ಕಾಣ್ತಾ ಇಲ್ಲ. ಯಾಕೆಂದರೆ ನಿಮ್ಗೆ ಜನರಿಗೆ ವಿಶ್ವಾಸ ಬರಬೇಕಲ್ಲ. ಈ ತುಂಬ ಜನ ನಾಯಕರು ಬರ್ಬೋದು, ಆದರೆ ಜನರಿಗೆ ವಿಶ್ವಾಸ ಬೇಕು. ಇವು ವಿಶ್ವಾಸ ಗಳಿಸೋದಕ್ಕೆ 2 ವರ್ಷ ಸಾಕಾಗಲ್ಲ. ಅಲ್ಲಿ ಅವರಿಗೆ ಸ್ಟಾರ್ಗಿರಿ ಇತ್ತು ವಿಜಯ್ಗೆ. Yes. ಅಲ್ಲಿ ಅಂತ- ಹೋದಲ್ಲೂ ಟಾಟಾ ಮಾಡಿದ್ರೆ ನೂರಾರು ಜನ ಸಾವಿರಾರು ಜನ ಸೇರ್ತಿದ್ರು. ಬಟ್ ಇಲ್ಲಿ ಇದಿಲ್ಲ. ಆಮೇಲೆ ಜಂಜಿ ಅದನ್ನು ಒಪ್ಕೊಂಡಿದ್ರು, ಇವರು ನಮ್ಮ ನಾಯಕ ಅಂತೇಳಿ ಇದು ಮಾಡ್ತಿದ್ರು. ಅವರ ರ್ಯಾಲಿಗಳಿಗೆ ಜನ ಸೇರ್ತಿದ್ರು, ಎಲ್ಲ ಆಗ್ತಿದ್ರು. ಕಾಲ್ ತುಳಿತನೂ ಆಗಿತ್ತು. ಆಯಿತು ಅಂತ ನಾಯಕ ಇಲ್ಲಿ ಯಾರಿದ್ದಾರೆ ಕರ್ನಾಟಕದಲ್ಲಿ? ಒಂದು ಹೊಸ JDS ಬೇಡ, ಕಾಂಗ್ರೆಸ್ ಬೇಡ, BJP ಬೇಡ ಅಂತ ಹೇಳಿದರೆ 4ನೇ ಪರ್ಯಾಯ ಇನ್ನೊಂದಿಲ್ಲ. ಆದರೆ ಪರ್ಯಾಯದ ಅಗತ್ಯ ಅಂತೂ ಇದೆ. ಇವರು 3 ಜನರನ್ನು ಬಿಟ್ಟು ಇನ್ನೊಂದು ಹೊಸ ಇದನ್ನು ಮಾಡಬೇಕಾದ ರಾಜಕಾರಣಕ್ಕೆ ಅಗತ್ಯ ಇದೆ. ಅದಕ್ಕೊಂದು ಜಾಗನೂ ಇದೆ, ಖಾಲಿ ಇದೆ. ಅದು ಅಲ್ಲಿಗೆ ಯಾರೋ ಹುಟ್ಟುತ್ತಾನೆ, ಅವನು ಜನರ ನಡುವಿಂದ ಹುಟ್ಟಬೇಕಲ್ಲ. ಅದಕ್ಕೆ 2 ವರ್ಷದಲ್ಲಿ ಹಂಗಿದ್ದೊಂದು ಏನೋ ಪವಾಡ ನಡೆಯುತ್ತೆ ಅಂತ ನನಗಂತಲ್ಲ. ನಮ್ಮಲ್ಲಿ ನಮ್ಮ ಜನರು, ಕರ್ನಾಟಕದ ಜನರ ಮತದಾರರ ಸಮಸ್ಯೆ ಅನಿವಾರ್ಯತೆ ಏನು ಅಂತಂದರೆ, ಇವ್ರು ಬೇಡ ಅಂತೇಳಿ ಇನ್ನೊಬ್ಬರನ್ನ ಯಾರನ್ನೋ ಗೆಲ್ಲಿಸೋದಷ್ಟೇ. ಇವ್ರು ಬೇಡ ಅಂತ ತಿರಸ್ಕಾರ ಮಾಡೋದು, ಆಟೋಮೆಟಿಕ್ಲಿ ಇನ್ನೊಬ್ರು ಯಾರೋ ಗೆಲ್ತಾರೆ. ಕಾಂಗ್ರೆಸ್ ಬಿಟ್ಟರೆ BJP ಬಿಟ್ಟರೆ ಕಾಂಗ್ರೆಸ್, ಸಮ್ ಎಕ್ಸ್ಟೆಂಟ್ ಕೆಲವು ಸಾರಿ JDSನವರು ಒಂದು 45-50 ತಗೊಂಡು ಮಧ್ಯದಲ್ಲಿ ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆದರು. ಆ ಥರದ್ದು ಒಂದು ಸಣ್ಣದು ಒಂದು ಏನೋ ಮೊಳಕೆ ಬಂದು ಹೀಗೆ ಹೂವಾಗಿ ಆಗಿದ್ಬಿಟ್ರೆ ಬೇರೆ ಇಲ್ಲ. ಇನ್ನೊಂದು ಈ ಚರ್ಚೆಯ ನಾವು ಕೊನೆಯ ಹಂತಕ್ಕೆ ಬರೋದಾದರೆ, ಒಟ್ಟು BJPಲಿರ್ತಕ್ಕಂತಹ ಒಂದು ಏನೋ ಒಳಜಗಳ ಇದೆ. ಈಗ ದಾವಣಗೆರೆಯಲ್ಲೂ ಕೂಡ ಏನಾಯಿತು, BS ಯಡಿಯೂರಪ್ಪನವರ ಬಣ ಒಂದು, ಅವರ ವಿರೋಧಿ ಬಣ ಅಂದರೆ ವಿಜೇಂದ್ರ ಮತ್ತು ಅವರ ವಿರೋಧಿ ಬಣ. ಈಗ ಇಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪನವರಿಗೆ ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಅವರು ಹಿಂದಿನ ಸಂಸದರಂತಹ GM ಸಿದ್ದೇಶ್ವರ ಅವರ ಕ್ಯಾಂಡಿಡೇಟು ಅನ್ನುವಂತಹ ಮಾತುಗಳು ಇದ್ದು, ಹಾಗಾಗಿ BJP ಯಡಿಯೂರಪ್ಪನವರ ಆಪ್ತ ಬಡದಲ್ಲಿರ್ತಕ್ಕಂತಹ ಕೆಲವು ನಾಯಕರು, ರೇಣುಕಾಚಾರ್ಯ ಎಲ್ಲ ಮೊದಲು ಆರಂಭದಲ್ಲಿ ವಿರೋಧಿಸಿದ್ರು. ಕೊನೆಗೇನು ಅವರು ನಾವು ಗೆಲ್ಲಿಸ್ಕೊಳ್ತೀವಿ ಅಂತಂದರು. ಅಲ್ಲಿ ಕೂಡ ಬಾಗಲಕೋಟೆಯಲ್ಲಿ ಅವರು ಯತ್ನಾಳ್ ಗೌಡ್ರನ್ನ ಹೊರಗಡೆ ಹಾಕಿದ್ದಾರೆ, ಬಸವನಗೌಡ ಯತ್ನಾಳ್ರವ್ರನ್ನ. ಆ ಥರದ ಒಳ ಒಡಕುಗಳು ಇನ್ನೂ BJPಯಲ್ಲಿ ಬಹುಶಃ ಇಲ್ಲಿ ಸೋಲಿಕ್ಕೆ ಒಟ್ಟು ಸಂಘಟಿತ. ಈಗ ಇನ್ ಕೇಸ್ ಶ್ರೀನಿವಾಸ್ ದಾಸ್ ಕರಿಯಪ್ಪ ಗೆದ್ದರೆ ಸಿದ್ದೇಶ್ವರ ಅವ್ರ ಕೈ ದಾವಣಗೆರೆಯಲ್ಲಿ ಮೇಲಾಗುತ್ತೆ ಅನ್ನುವ ಕಾರಣಕ್ಕಾಗಿ ಎಲ್ಲ ನ್ಯೂಟ್ರಲ್ ಆದ್ರ ಅಂತ. ಯಾಕೆ 4900 ಓಟು ದೊಡ್ಡ ಮಟ್ಟದ ಓಟೇನಲ್ಲ, ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿದರೆ ಗೆದ್ದು ಬಿಡ್ಬೋದು. ಆಮೇಲೆ ಬಾಗಲಕೋಟೆಯಲ್ಲಿ ಅಂತರ ದೊಡ್ಡದಿದೆ, ಬಟ್ ಸಮಷ್ಟಿ ಯತ್ನ ನಡೆದಿದೆ. ಒಂದು ಗೆಲ್ಲುವ ಅಂತ ಅವಕಾಶ ಇತ್ತಲ್ವಾ ಅಂತ BJPಗೆ. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಆರಂಭದಲ್ಲೇ ಅದನ್ನು ಹೇಳಿದೆ, ಯತ್ನಾಳವರು BJPಗೆ ಹೇಗೆ ಸಮಸ್ಯೆ ಆಗ್ತಿದ್ರು 2 ಸ್ಥಾನ ಗೆದ್ದಿದ್ರೆ ಅಥವಾ ಬಾಗಲಕೋಟೆಯನ್ನು ಗೆದ್ದಿದ್ರೆ ಅನ್ನೋದು. ಆಮೇಲೆ BJPಯಲ್ಲಿ ಒಳಜಗಳದ್ದೇನು ವಿಶೇಷವಾದ ಇದಲ್ಲ, ತುಂಬ ಹೊಸ್ತೇನಲ್ಲ ಅದು. ಆದರೆ BJPಗೆ ಒಂದು ಸ್ಟ್ರಾಂಗ್ ಹೈಕಮಾಂಡ್ ಇದೆ, ಕಾಂಗ್ರೆಸ್ಸಿಗೆ ಅಷ್ಟು ಸ್ಟ್ರಾಂಗ್ ಹೈಕಮಾಂಡ್ ಇಲ್ಲ. ಇಲ್ಲಿ ನೀವು ಈಗ ಇಂಥದ್ದು ಈಗ ಗೆದ್ದು ನಾಳೆ ಇನ್ನೇನು ಆಯಿತು ಅಂತಂದರೆ BJPಯವರು ಈಗಲೂ ಅಮಿತ್ ಶಾ, ಮೋದಿ ಏನು ಹೇಳ್ತಾರೆ ಅದನ್ನ ಕೇಳ್ತಾರೆ. ಕೇಳಲೇಬೇಕು. ದಾಸ್ ಕರಿಯಪ್ಪನವರಿಗೆ ಶ್ರೀನಿವಾಸ್ ದಾಸ್ ಕರಿಯಪ್ಪನ ಟಿಕೆಟ್ ಕೊಟ್ಟಾಗ ಒಪ್ಕೊಂಡ್ರಲ್ವಾ. ಹಾಗಾಗಿ ಇದು ಬರಲ್ಲ. ಮುಂದೆ ನಾಳೆ BJP ಸ್ಟ್ರಾಂಗ್ ಆಗಲಿ ಅಥವಾ ಇನ್ನೊಂದಾಗಲಿ, ಆವಾಗ ಗೆಲ್ಲಿಸುವ ಇದನ್ನು ಹೊಣೆಗಾರಿಕೆಯನ್ನು ಈಗಲೂ BJP ಇಡೀ ದೇಶದಲ್ಲಿ ಎಲ್ಲೇ ಯಾವುದೇ ರಾಜ್ಯದಲ್ಲಿ ಚುನಾವಣೆಯಲ್ಲಿ ನಡೆದರೆ ಅದರ ಕ್ರೆಡಿಟ್ ಹೋಗೋದು ಮೋದಿ ಮತ್ತು ಅಮಿತ್ ಶಾಗೆ. ಮೋದಿ ಗೆದ್ದಿದ್ದಾರೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಗೆದ್ದಿದ್ದು ಯಾರು ಅಂತಂದರೆ ಮೋದಿ. ಸೋತಿದ್ದು ದೀದಿ, ಸುವೇಂದು ಅಧಿಕಾರಿ ಅಲ್ಲ. ಹಾಗಾಗಿ BJPಗೆ ಈ ಸಮಸ್ಯೆ ಕಡಿಮೆ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅವರು ಅದನ್ನು ಸರಿ ಮಾಡ್ಕೋತಾರೆ, ಇನ್ನೊಬ್ಬರನ್ನ ಯಾರನ್ನೋ ಒಬ್ಬ ಸಮರ್ಥನ ತರ್ತಾರೆ,
ಮಾಡ್ತಾರೆ, ಅಥವಾ ನಾವು ಇವ್ರನ್ನ ಹೇಳಿದರೆ ಇವರಿಂದ ಹೋಗ್ಬೇಕು ಎಲ್ಲರೂ ಅಂತ ಹೇಳಿದ್ರೆ ಆರ್ಡ್ರ್ ಮಾಡ್ತಾರೆ, ಹೋಗ್ಬೇಕು. ಬಟ್ ಕಾಂಗ್ರೆಸ್ಸಿಗೆ ಆ ಪರಿಸ್ಥಿತಿ ಇದೆಯಾ ಅನ್ನೋದು ಒಂದು. ಎರಡನೇದು ನಾವು ಚಿಂತೆ ಮಾಡಬೇಕಾಗಿದ್ದು, ಈಗ ಆಯಿತು ಎರಡು ಚುನಾವಣೆಯನ್ನು ಗೆದ್ರಿ, ಮುಂದೇನು? ಕಾಂಗ್ರೆಸ್ 2 ಗೆದ್ದಿದೆ, ಮುಂದೇನು ಅನ್ನೋದಿದೆಯಲ್ಲ, ಆ ಪ್ರಶ್ನೆಯೊಳಗೆ ಭಾಳಷ್ಟು ಅರ್ಥಗಳಿದ್ದಾವೆ. ಅದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವಿನ ಅಧಿಕಾರ ಹಂಚಿಕೆ ಕಂದಕವನ್ನು ಜಾಸ್ತಿ ಮಾಡುತ್ತಾ ಅಥವಾ ಹತ್ರ ತರುತ್ತಾ? ಯಾಕಂದರೆ ಹತ್ರ ತರುತ್ತೆ ಅನ್ನೋದಕ್ಕೆ ನನಗೇನು ಇದು ಅನ್ನಿಸ್ತಾ ಇಲ್ಲ, ಮುನ್ನೋಟಗಳು ಕಾಣ್ತಾ ಇಲ್ಲ. ಮುಂದೆ ಬೇರೆ ರೀತಿಯ ಬೆಳವಣಿಗೆಗಳು ಕೂಡ ಆಗ್ಬೋದು. ಯಾಕೆಂದರೆ ಇಲ್ಲಿ ಹೈಕಮಾಂಡ್ ಅಷ್ಟು ಸ್ಟ್ರಾಂಗ್ ಇಲ್ಲ. ಕಾಂಗ್ರೆಸ್ ಹೈಕಮಾಂಡು ನೀವು ಸಿದ್ದರಾಮಯ್ಯಂಗೆ ಹಿಂಗೆ ಅಂತೇಳಿ ಅಥವಾ ಡಿ ಕೆ ಶಿವಕುಮಾರ್ ಹಿಂಗೆ ಅಂತೇಳಿ ಅದನ್ನ ಕೇಳಬೇಕಾದ ಅನಿವಾರ್ಯತೆ ಇಬ್ಬರು ನಾಯಕರಿಗಿಲ್ಲ. ಅದು ಕೂಡ ಈ ಚುನಾವಣೆಯ ಫಲಿತಾಂಶದ ಮೇಲೆ ಇಟ್ಕೊಂಡು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಆವಾಗಲೇ ಪ್ರಸ್ತಾಪ ಮಾಡಿದ್ರಿ ಅದನ್ನು. ಒಂದು ಟರ್ಮು ನಮ್ಮ ಇವರು ಸ್ಟಾಲಿನ್ ಅವರು ಅಧಿಕಾರ ನಡೆಸಿದರು. 2 ಅವಧಿನಲ್ಲಿ ಪಿಣರಾಯಿ ವಿಜಯನ್ ಅವರು ಮುಖ್ಯಮಂತ್ರಿ ಆಗಿದ್ದರು ಕೇರಳದಲ್ಲಿ. 3 ಅವಧಿನಲ್ಲಿ ಮಮತಾ ಬ್ಯಾನರ್ಜಿ ಅವರು ಆಗಿದ್ದರು. 1, 2, 3 ಸುಮಾರು 5, 10, 15 ವರ್ಷದ ಜನವಿರೋಧಿಯನ್ನು ಎದುರಿಸಿ, ಅಥವಾ ಕೆಲವು ಕಡೆ ಬಿ ಜೆ ಪಿಯ ಪಶ್ಚಿಮ ಬಂಗಾಳದಲ್ಲಂತೂ ಬಿ ಜೆ ಪಿಯ ಒಟ್ಟಾರೆ ಚುನಾವಣಾ ಕಾರ್ಯತಂತ್ರ ಮತ್ತು ಪೋಲರೈಸೇಷನ್ ಏನು ಮಾಡಿದ್ರು ಅದು ಕೆಲಸ ಮಾಡಿದೆ. ಬಟ್ ಇಲ್ಲಿ 2 ಕಡೆ ಮೇಲ್ನೋಟಕ್ಕೆ ನೋಡಿದ ಹಾಗೆ ಆಡಳಿತ, ಏಕೆಂದರೆ ಕೇರಳದಲ್ಲಂತೂ ಕಾಂಗ್ರೆಸ್ಸು ಇಲ್ಲಿ ಹೇಗೆ 2-3 ಗುಂಪುಗಳಾಗಿದೆಯೋ, ಅದು ಬಿ ಜೆ ಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಕೇರಳದಲ್ಲಿ ಕಾಂಗ್ರೆಸ್ ಅದೇ ಪರಿಸ್ಥಿತಿ ಇದೆ. ಅಷ್ಟೇ ಇತ್ತು. ಕೇರಳದಲ್ಲಿ ಇಡೀ ರಾಜ್ಯ ಒಪ್ಪಬಹುದಾದ ಕಾಂಗ್ರೆಸ್ ನಾಯಕ ಯಾರಿದ್ರು? ಅಲ್ಲಿ ಕೂಡ ಸಮರ್ಥ ನಾಯಕತ್ವ ಅಂತಿಲ್ಲ, ಅದು ಆಡಳಿತ ವಿರೋಧಿ ಅಲೆಯ ಪರಿಣಾಮವಾಗಿ ಬಂದದ್ದು. ದಳಪತಿ ವಿಜಯ್, ಅದೇ ನಾನು ಹೇಳೋದು, ಇವ್ರು ಬೇಡ ಅನ್ನೋದಕ್ಕೆ ಅವ್ರನ್ನ. ಈ ಕರ್ನಾಟಕದಲ್ಲಿ ಈಗ ಆಡಳಿತ ವಿರೋಧಿ ಅಲೆ ಇದನ್ನು ನೀಗಿಸ್ಕೊಳ್ಳೋದಕ್ಕೆ ಸರ್ಕಾರ ಏನು ಮಾಡಬೇಕಾಗಿದೆ? ಅವರು ಗೆಲ್ಲೋದು ಬಿಡೋದು ಅವ್ರ ಹಣೆ ಬರ. ಬಟ್ ಸರ್ಕಾರವು ಜನವಿರೋಧಿ ಅಲೆಯಿಂದ ಸೋತ್ತು ಅಂತ ಅವ್ರಿಗೆ ಅನಿಸ್ಬಾರ್ದಲ್ಲ. ಯಾವ ಹೆಜ್ಜೆಗಳನ್ನು ಅವ್ರು ತಗೋಬೇಕಾಗುತ್ತೆ? ಈಗ ನಾವು ಯಾವ ರೀತಿಯಲ್ಲಿ ತಗೊಳ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಹೆಂಗೆ ತಗೊಳುತ್ತೆ. ಕಾಂಗ್ರೆಸ್ ಏನು ಮಾಡುತ್ತೆ, ಈಗ ಸಿದ್ದರಾಮಯ್ಯ ಈಗ ಹೇಳ್ಯಾರ, ನಾವು 2 ಕಡೆ ಗೆಲ್ತೀವಿ ಅಂತ ಹೇಳಿದ್ವಿ, ಗೆದ್ದಿದ್ದೀವಿ. ಅದು ಅಹಂಕಾರ ಆದರೆ, ನಾವು ಮುಂದೆ ಗೆಲ್ತೀವಿ ಅನ್ನೋದಾದರೆ, ಅದು ನಿಮ್ಮ ಪಕ್ಷದ ಮುನ್ನಡೆಗೆ ಹಿನ್ನಡೆಯನ್ನು ಕೊಡಬಹುದಾದ ಸಾಧ್ಯತೆ ಇದೆ ಕಾಂಗ್ರೆಸ್ಸಿಗೆ. ನಾವು ಅದನ್ನು ಈ 2 ಚುನಾವಣೆಯನ್ನು ಇಟ್ಕೊಂಡು ನಾವು ಗೆದ್ದುಬಿಟ್ಟಿದ್ದೀವಿ ಅಂತ ಬೀಗೋದಕ್ಕೆ ಇದು ಸಕಾಲ ಅಲ್ಲ. ಈಗ ನೀವು 2 ವರ್ಷ ಇದೆ ಅಷ್ಟೇ, ಇನ್ನೆರಡೇ ವರ್ಷ ಇದೆ, ಒಂದು ವರ್ಷ ಆಮೇಲೆ ನೀವು ಚುನಾವಣಾ ಮೂಡಿಗೆ ಹೋಗ್ಬಿಡ್ತೀರಿ. ಈಗ ನಾವು ಗೆಲ್ತೀವಿ. ಇದನ್ನು ಹಿಂದೆ ಕೂಡ ಹಿಂದಿನ ಸರ್ಕಾರಗಳಲ್ಲಿ ಯಡಿಯೂರಪ್ಪ ಇದ್ದಾಗ ಉಪಚುನಾವಣೆಯಲ್ಲಿ ಏನಾಗಿತ್ತು, ಎಲ್ಲ ಬಿ ಜೆ ಪಿಗಳು ಬಂದಿತ್ತಲ್ವ. ಆದರೆ 23ರಲ್ಲಿ ಯಾಕೆ ಬಿ ಜೆ ಪಿ ಸೋತು? ನೀವು ಬರೇ ಉಪಚುನಾವಣೆಯಿಂದ ಪಾಠ ಕಲಿಯೋಕ್ಕಾಗಲ್ಲ, ಒಟ್ಟಾರೆ ಆಲೋಚನೆ ಮಾಡಬೇಕಾಗುತ್ತೆ. ಗ್ಯಾರಂಟಿ ಬಗ್ಗೆ ನೀವು ಹೇಳಿದ ಸಾಕು, ಅಭಿವೃದ್ಧಿ ಕೆಲಸಗಳು ಆಗಬೇಕಲ್ವಾ. ಕಾಂಗ್ರೆಸ್ನಲ್ಲಿ ಈಗ ತುಂಬ ಜನ ಹೇಳ್ತಾ ಇದ್ದಾರಲ್ವ, ಈಗ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಮುಖ್ಯಮಂತ್ರಿಗಳ ರಾಜಕೀಯ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಅವರೇ ಹೇಳ್ತಾ ಇದ್ದಾರೆ, ಬೇರೆಯವರು ಹೋಗ್ಲಿ. ಬಸವರಾಜ ರಾಯರೆಡ್ಡಿ ಅವರೇ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಅಂತೇಳಿ ಅವರೇ ಹೇಳ್ತಾ ಇದ್ದಾರೆ, ಆರ್ಥಿಕ ಸಲಹೆಗಾರರು. ಅವೆಲ್ಲವೂ ಹಂಗಂತೇಳಿ ನೀವು ಗ್ಯಾರಂಟಿ ನಿಲ್ಲಿಸಬೇಕಾಗಿಲ್ಲ, ಯಾಕಂದರೆ ಅದು ಸಾಮಾಜಿಕ ಕಾರ್ಯಕ್ರಮಗಳು, ಆ ಕಾರ್ಯಕ್ರಮ ಮುಂದುವರಿಬೇಕು. ಅದನ್ನು ಇಟ್ಟುಕೊಂಡು ಅಭಿವೃದ್ಧಿಯನ್ನು ಮಾಡೋದು ಹೇಗೆ ಮತ್ತು ಜನಾಭಿಪ್ರಾಯವನ್ನು ಕಾಂಗ್ರೆಸ್ ಪರವಾಗಿ ಬದಲಾಯಿಸೋದು ಹೇಗೆ ಅಂತ ಆಲೋಚನೆ ಮಾಡೋದೇ ಹೋದರೆ ಕಾಂಗ್ರೆಸ್ಸಿಗೆ ಮುಂದಿನ ದಿನಗಳಲ್ಲಿ ಇದು ಕೆಟ್ಟ ಪರಿಣಾಮವನ್ನೇ ಬೀರುತ್ತೆ ಅಂತ ಅನಿಸುತ್ತೆ. ಒಟ್ಟಾರೆ ಇಲ್ಲಿವರೆಗಿನ ಚರ್ಚೆಯಲ್ಲಿ ನಾವು ಒಟ್ಟಾರೆ ದಾವಣಗೆರೆ, ಬಾಗಲಕೋಟೆ ಫಲಿತಾಂಶ ಮತ್ತು ದೇಶದ ಒಟ್ಟಾರೆ ಏನು ಟ್ರೆಂಡ್ ಬದಲಾಗಿದೆ, ಕರ್ನಾಟಕ ಸರ್ಕಾರದ ಮೇಲೆ ಏನೇನು ಪರಿಣಾಮ ಇದಾಗಬಹುದು ಅನ್ನೋದು ಚರ್ಚೆ ಮಾಡಿದ್ದೇವೆ. ಒಟ್ಟು ಕರ್ನಾಟಕದ ಬಗ್ಗೆ ಹೇಳೋದಾದರೆ ಒಂದು ಆಡಳಿತ ವಿರೋಧಿ ಅಲೆ ಇದೆ. ಇದನ್ನು ನೀವಾಗಲೇ ಈಗ ಕೊನೆಯಾಗಿ ತಾವು ಹೇಳಿದ ಹಾಗೆ ಈ ಗೆಲುವಿನ ಸಂಭ್ರಮಕ್ಕಿಂತ ಮುಖ್ಯವಾಗಿ ಸರ್ಕಾರ ಕಲಿಬೇಕಾದ ಪಾಠ, ಏಕೆಂದರೆ ಅದು ತಮಿಳುನಾಡು, ಪಶ್ಚಿಮ ಬಂಗಾಳ, ಏಕೆ ತಮಿಳುನಾಡಲ್ಲಿ ಸ್ಟಾಲಿನ್ನವರು ಹಾಗೆ ನೋಡಿದ್ರೆ ಒಳ್ಳೆ ಗೌರ್ಮೆಂಟ್ಗಳನ್ನೇ ಕೊಟ್ಟಿದ್ದರು, ಭ್ರಷ್ಟಾಚಾರದ ಆರೋಪಗಳಿದ್ದು. ಆದರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಅಷ್ಟು ದೊಡ್ಡ ಮಟ್ಟದ ಆರೋಪಗಳು ಇರಲಿಲ್ಲ. ಹಾಗಿದ್ದರೂ ಕೂಡ ಅವರನ್ನು ಜನ ತಿರಸ್ಕರಿಸಿದ್ರು. ರಾಜ್ಯ ಸರ್ಕಾರ ಕೂಡ ಹಿಂದೆ 3 ಉಪಚುನಾವಣೆಗೆ ಗೆದ್ದಿದ್ವಿ, ಈಗ 2 ಉಪಚುನಾವಣೆಗೆ ಗೆದ್ವಿ, ನಾವು ಗೆಲ್ತಾನೆ ಬರ್ತಾ ಇದ್ದೀವಿ ಎನ್ನುವಂತಹ ಒಂದು ಅಹಂಕಾರವನ್ನು ಮುಂದಿಟ್ಕೊಂಡು ಈ ಇಬ್ಬರ ಜಗಳ, ನಾಯಕತ್ವದ ಜಗಳ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಏನೋ ಅವರ ಹೈಕಮಾಂಡ್ನೊಳಗೆ ತೀರ್ಮಾನ ಮಾಡ್ಕೋಬೇಕಾಗಿದ್ವಿ, ನಾವು ಅವ್ರು ಬೀದಿಯಲ್ಲಿ ನಿಂತ್ಕೊಂಡು ತೀರ್ಮಾನ ಮಾಡೋದಲ್ಲ. ಅದನ್ನು ಒಂದು ತೀರ್ಮಾನ ಮಾಡಿ ರಾಜ್ಯಕ್ಕೆ ಉತ್ತಮ ಆಡಳಿತ ಕೊಡೋದಕ್ಕೆ ಈ ಫಲಿತಾಂಶ ಏನೋ
ಒಟ್ಟು ನಾವು ತಪ್ಪು ಮಾಡ್ತಾ ಇದ್ದರು, ಆಡಳಿತ ಸರಿಯಾಗಿ ನಡೆಸದೇ ಇದ್ದರು, ಭ್ರಷ್ಟಾಚಾರದ ಆರೋಪಗಳಿದ್ರು, ಜನ ಗೆಲ್ಲಿಸ್ದಾರಪ್ಪ ಅನ್ನುವ ಒಂದು ಏನು ವಿಮರ್ಶೆಗೆ ಇದನ್ನು ಬಳಸ್ಕೊಂಡು ಅಂದರೆ ಕಾಂಗ್ರೆಸ್ಸು ಗೆಲ್ಲುತ್ತೋ ಬಿಡುತ್ತೋ ಅದು ರಾಜ್ಯದ ಜನ ತೀರ್ಮಾನ ಮಾಡಬೇಕು, ಜನಾದೇಶ ಕೊಡುವಂಥದ್ದು. ಬಟ್ ಪಕ್ಷವಾಗಿ ಏನು ಪಾಠ ಕಲಿಬೇಕು ಅನ್ನುವಂಥದ್ದು ಈ ಚುನಾವಣೆ ಹೇಳಿಕೊಟ್ಟಿದೆ. ಇದು ಕರ್ನಾಟಕದ ನೀವು ಹೇಳಿದ ಉಪಚುನಾವಣೆ ಮಾತ್ರ ಅಲ್ಲ, 3 ವಿಧಾನಸಭಾ ಚುನಾವಣೆ ಅಸ್ಸಾಮಲ್ಲಿ ಮತ್ತು ಪುದುಚೇರಿಯಲ್ಲಿ ಬಿ ಜೆ ಪಿಯವರೇ ಬಂದಿದ್ದಾರೆ. ಅಲ್ಲಿ ಆ ಥರದ ಒಂದು ವಾತಾವರಣ ಇತ್ತು, ಅಲ್ಲಿ ಹೊಸ್ತಿರಲಿಲ್ಲ. ಆ ಒಂದು ಅಭಿಪ್ರಾಯವನ್ನು ನಾವು ಇಲ್ಲಿ ಹಂಚಿಕೊಳ್ತಾ ನಮ್ಮ ಚರ್ಚೆಯನ್ನು ಇಲ್ಲಿ ಮುಗಿಸೋಣ. ಒಟ್ಟಾರೆ ನಮ್ಮ ಇಲ್ಲಿವರೆಗಿನ ಚರ್ಚೆಯಲ್ಲಿ 2 ವಿಧಾನಸಭಾ ಕ್ಷೇತ್ರಗಳ ಚುನಾವಣಾ ಫಲಿತಾಂಶ ಮತ್ತು 3 ರಾಜ್ಯಗಳ ಪ್ರಮುಖ ಫಲಿತಾಂಶ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿ ಜೆ ಪಿ ನಿರೀಕ್ಷೆಯಂತೆ ಗೆದ್ದಿದೆ. ಉಳಿದ 3 ಚುನಾವಣೆಗಳಲ್ಲಿ ಒಂದು ನಿರೀಕ್ಷೆ ಇತ್ತು, ಉಳಿದವು ಕೇರಳದಲ್ಲಿ ಕೂಡ ಕಾಂಗ್ರೆಸ್ ಬರುತ್ತೆ ಅನ್ನೋದಿತ್ತು, ತಮಿಳುನಾಡು ಸ್ವಲ್ಪ ಭಿನ್ನವಾಗಿ ಬಂದಿದೆ. ಈ ಒಟ್ಟಾರೆ ಫಲಿತಾಂಶ 3 ರಾಜ್ಯಗಳ ಚುನಾವಣೆಯ ಫಲಿತಾಂಶ ರಾಜ್ಯದ ಆಡಳಿತಾರೂಢ ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತು ಅವರು ಅದನ್ನು ಯಾವ ರೀತಿಯಲ್ಲಿ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಈ ಚುನಾವಣೆ ನೀಡಿದೆ. ಇಲ್ಲಿಯವರೆಗಿನ ಚರ್ಚೆಯಲ್ಲಿ ಪಾಲ್ಗೊಂಡಂತಹ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮ್ಮ ಇಲ್ಲಿಯವರೆಗಿನ ಚರ್ಚೆಯನ್ನು ಆಲಿಸಿದಂತಹ ನಮ್ಮೆಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು ನೀಡುತ್ತಾ ನಮ್ಮ ಕಾರ್ಯಕ್ರಮ ಮುಗಿಸ್ತೇವೆ. ನಮಸ್ಕಾರ.